ತವನ್ ರಾಕೇಶ್ನ ಚುನಾವಣೆಗೆ ಇಳಿಸ್ತೀರಾ? ಒಂದು ಪ್ರಯತ್ನ ಆಗ್ಬೋದಾ? ಅದು ಈಗಲೇ ಏನು ಪ್ಲ್ಯಾನ್ ಎಲ್ಲ ಏನೂ ಮಾಡಿಲ್ಲ. ನಮ್ಮ ಮೊದಲ ಅವ್ನಿಗೆ ಹೇಳಿರೋದೇನಪ್ಪ ಅಂತಂದರೆ, ನೀನು ಚೆನ್ನಾಗಿ ಓದು ಫಸ್ಟು ಅಂತೇಳಿ. ಓದಿ ನಿಂದೇ ಆದಂಥ ಒಂದು ವೃತ್ತಿಯಲ್ಲಿ ತೊಡಕೋ ಫಸ್ಟು. ಸೊ ಜೀವನಾಧಾರಕ್ಕೆ ಒಂದು ವೃತ್ತಿ ಮಾಡಿಕೊಂಡು ನಂತರ ಬೇಕಾದ್ರೆ ರಾಜಕಾರಣಕ್ಕೆ ಬರೋ ಯೋಚನೆ ಮಾಡಿ ಅಂತಲೇ ಹೇಳಿರೋದು ನಾವು. ಸರ್, ಯತೀಂದ್ರ ಅವರು ಆಸ್ತಿಕನಾ ನಾಸ್ತಿಕನಾ? ಆಸ್ತಿಕನೇ. ಓಕೆ. ಯಾಕಂದರೆ ಸಿದ್ದರಾಮಯ್ಯ ಅವರ ನಾಸ್ತಿಕತೆಯನ್ನು ನೋಡಿದ್ವಿ. ಅದು ನಾಸ್ತಿಕತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರು ಮಾನವೀಯ ಸಂಬಂಧಗಳಲ್ಲಿ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದೀನಿ ಅಂತ. ಅವರು ಕೂಡ ನಾಸ್ತಿಕರಲ್ಲ, ಅವರು ಕೂಡ ದೇವರಲ್ಲಿ ನಂಬಿಕೆ ಇಡ್ತಾರೆ. ಬಟ್ ಆದರೆ ದೇವಸ್ಥಾನಗಳಿಗೆ ಹೋಗೋದು, ಪೂಜೆ, ಹೋಮ ಹವನ ಈ ಥರ ರಿಚುವಲಿಸ್ಟಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ. ಮತ್ತು ರಿಲಿಜನಲ್ಲೂ ಕೂಡ ನಂಬಿಕೆ ಇರಲ್ಲ. ನೀವು ಹೇಳಿದಾಗೆ ಅವ್ರಿಗೆ ಮಾನವೀಯತೆಯಲ್ಲಿ ಹೆಚ್ಚು ನಂಬಿಕೆ. ಅವ್ರಿಗೆ ಏನಪ್ಪ ಅಂತಂದರೆ, ಬಸವಣ್ಣ ಅವರ ಕಾಯಕವೇ ಕೈಲಾಸ ತತ್ವದಲ್ಲಿ ನಂಬಿಕೆ. ನಮ್ಮ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ಆದಷ್ಟು ನಮ್ಮ ಜೀವನನ ಜನರ ಸೇವೆಯಲ್ಲಿ ಕಳಿಬೇಕು, ಜನರ ಪರವಾಗಿ ಮುಡುಪಾಗಿಡಬೇಕು. ಅದು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕತೆ ಮಾಡ್ಕೋಬೋದು ಅನ್ನೋ ಅವ್ರ ನಂಬಿಕೆ. ನಾವು ಕೇಳಿರೋ ಪ್ರಕಾರ ಯತೀಂದ್ರ ಅವರು ಮತ್ತು ಅವರ ತಾಯಿಯವರು ಮಹಾನ್ ದೈವ ಭಕ್ತರು ಅಂತ. ಅಫ್ಕೋರ್ಸ್ ನನಗೆ ದೇವರಲ್ಲಿ ಬಹಳ ನಂಬಿಕೆ ಇದೆ. ಬಟ್ ನನಗೂ ಕೂಡ ತುಂಬ ರಿಚುವಲ್ಸಲ್ಲಿ ನಂಬಿಕೆ ಇಲ್ಲ. ನನಗೂ ಕೂಡ ದೇವಸ್ಥಾನಗಳಿಗೆ ಹೋಗ್ತೀನಿ. ಬಟ್ ಯಾವಾಗಲೂ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಹೋಮ ಹವನ ಮಾಡುವಂಥದ್ದು ಆ ಥರದ್ದಿಲ್ಲ. ನಂದು ಏನಿದ್ರು ಹೆಚ್ಚಾಗಿ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ನಂಬಿಕೆ. ಸೊ ಏನಾದರೂ ಪೂಜೆ ಮಾಡಿದಿದ್ರು ಅದು ನಾನು ಒಬ್ಬನೇ ಮಾಡುವಂಥ ಪೂಜೆಲೇ ನಾನು ನಂಬಿಕೆ ಇಡ್ತೀನಿ. ಧ್ಯಾನ ಇರ್ಬೋದು, ಮಂತ್ರ ಜಪ ಇರ್ಬೋದು, ಆ ಥರದೊಳಗೆ ಹೆಚ್ಚು ನಂಬಿಕೆ. ಸರ್, ತಾವು ಬಹಳ ಇಷ್ಟಪಟ್ಟೆ, ಯಾಕೆಂದರೆ MBBS MD ಮಾಡ್ತೀರಿ ಅಂತ ಹೇಳಿದ್ರೆ ಭಾರಿ ಕಷ್ಟಪಟ್ಟು ಶ್ರಮ ಹಾಕಿ ಓದಿರ್ತೀರಿ. ಈಗಲೂ ನೀವು ರಾಜಕಾರಣಕ್ಕೆ ಬಂದರೂ ಕೂಡ ನಿಮ್ಮ ಮನಸ್ಸಲ್ಲಿ ಒಬ್ಬ ವೈದ್ಯ ಜಾಗೃತನಾಗಿರ್ತಾನೆ. ವೈದ್ಯಕೀಯ ಫೀಲ್ಡನ್ನು ಮಿಸ್ ಮಾಡ್ಕೊಂಡೆ ಅಂತ ಯಾವತ್ತೂ ಅನಿಸಿಲ್ವ ನಿಮಗೆ? ಇಲ್ಲ, ಯಾಕೆಂದರೆ ಮೆಡಿಸಿನ್ ಫೀಲ್ಡ್ ಹೆಂಗಪ್ಪ ಅಂತಂತಂದರೆ ಯು ಶುಡ್ ಬಿ ಆಲ್ವೇಸ್ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅವಾಗ ಮಾತ್ರ ಅದು ನಿಮಗೆ ಕಾನ್ಸ್ಟೆಂಟಾಗಿ ಅದರ ಸ್ಕಿಲ್ಸ್ ಇರುತ್ತೆ. ಇಲ್ಲ ಅಂತಂದರೆ ಟಚ್ ಬಿಟ್ಬಿಟ್ರೆ ಬಹಳ ಬೇಗ ಬಿಟ್ಟು ಹೋಗ್ಬಿಡುತ್ತೆ ಸ್ಕಿಲ್ಸು. ಸೊ ಹಾಗಾಗಿ ರಾಜಕಾರಣಕ್ಕೆ ಬಂದ ಮೇಲೆ 1 ವರ್ಷ ಟ್ರೈ ಮಾಡಿದೆ. ಡಯಾಗ್ನೋಸ್ಟಿಕ್ಸು ನಡೆಸ್ಕೊಂಡು ವರ್ಣಕ್ಷೇತ್ರಕ್ಕೂ ಹೋಗಿ ರಾಜಕಾರಣ ಎರಡೂ ಬ್ಯಾಲೆನ್ಸ್ ಮಾಡೋದಕ್ಕೆ. ಬಟ್ ಅದೇ ರೀತಿ ಆಗಲಿಲ್ಲ. ಯಾವುದೇ ಒಂದಕ್ಕೆ ಮಾತ್ರ ಸಮಯ ಕೊಡೋಕ್ಕೆ ಮಾತ್ರ ಸಾಧ್ಯ ಆಗ್ತಿತ್ತು. ಸೊ ಹಾಗಾಗಿ ಫುಲ್ ಟೈಮ್ ರಾಜಕಾರಣಕ್ಕೆ ಬಂದ ಮೇಲೆ ಅದನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ವೈದ್ಯ ವೃತ್ತಿಯನ್ನು ಪೂರ್ತಿ ಬಿಡಲೇಬೇಕು. ಸರ್, ಈಗ ತಾವು ಮಾತನಾಡ್ತಾ ಹೇಳಿದ್ರೆ ನಾನು ಸ್ವಲ್ಪ ಇಂಟ್ರೋವರ್ಟ್ ಅಂತ ಹೇಳಿ, ಜನಗಳ ಸಂಪರ್ಕ ಇರಬಾರ್ದು ಅಂತಲೇ ಪ್ಯಾಥಾಲಜಿ ಆಯ್ಕೆ ಮಾಡ್ಕೊಂಡಿದ್ದ ಅಂತ. ಒಂದು ರೀತಿಲಿ ಹಾಗೆ ಆಗಿತ್ತು. ಆ್ಯಕ್ಚುಲಿ ನನಗೆ ಕೌನ್ಸಿಲಿಂಗ್ನಲ್ಲಿ 2 ಸಿಕ್ಕಿತ್ತು. ENT ಕೂಡ ಸಿಕ್ಕಿತ್ತು ಮತ್ತು ಪ್ಯಾಥಾಲಜಿ ಕೂಡ ಸಿಕ್ಕಿತ್ತು. ನನಗೆ ಹೆಚ್ಚು ಜನರ ಜೊತೆ ಒಡನಾಡ್ಕೊಳ್ಳೋಕೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ. ಸೊ ಹಾಗಾಗಿ ಪ್ಯಾಥಾಲಜಿ ತೊಗೊಂಡ್ರೆ ನನ್ನ ಪಾಡಿಗೆ ನಾನು ಲ್ಯಾಬ್ನಲ್ಲಿ ಕೆಲಸ ಮಾಡ್ಕೊಂಡಿರ್ಬೋದು ಅಂಥೇಳಿ ಪ್ಯಾಥಾಲಜಿನೇ ತೊಗೊಂಡೆ. ಅಫ್ಕೋರ್ಸ್ ನಾನು ರೇಡಿಯಾಲಜಿಸ್ಟ್ ಆಗಬೇಕು ಅಂತ ಇಷ್ಟ ಇತ್ತು. ಬಟ್ ನನ್ನ ರ್ಯಾಂಕಿಗೆ ಅವಾಗ ಸಿಕ್ಕಿರಲ್ಲ. ಸೊ ಹಾಗಾಗಿ ಮತ್ತಿನ್ನೊಂದು ವರ್ಷ CETಗೆ ಪ್ರಿಪೇರ್ ಆಗೋದು ಬೇಡ ಅಂಥೇಳಿ MD ಪ್ಯಾಥಾಲಜಿ ತೊಗೊಂಡೆ. ಸರ್, ಜನಸಂಪರ್ಕ ಬೇಡ ಅಂದರೆ ಈಗ ಜನರಿಗೆ ಬಳಿನೇ ಇರಬೇಕು, ರಾಜಕಾರಣ ಮಾಡಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿದ್ದೋ ಇವಾಗ ಅದನ್ನೇ ಫುಲ್ ಟೈಮ್ ತೊಗೊಳಂಗೆ ಆಗಿದೆ. ಸೊ ಜನರ ಮಧ್ಯೆನೇ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ. ಬಟ್ ಈಗ ಅದಕ್ಕೆ ಸಂಪೂರ್ಣವಾಗಿ ಒಪ್ಕೊಂಡಿದ್ದೀನಿ. ಓಕೆ.